ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಮಂಗಳೂರಿನ ಬಲ್ಮಠಾದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿರುವ ಡಾ. ಸುಮನಾ ಬಿ ಅವರಿಂದ ಭಾಷಣ. ಜೀವನದ ಹಾದಿಯಲ್ಲಿ ಪ್ರತಿಯೊಬ್ಬರೂ ಒಂದಲ್ಲೊಂದು ಹಂತದಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಕೆಲವೊಮ್ಮೆ ಬದುಕು ಅಸಹನೀಯವಾದಂತಾಗುತ್ತದೆ. ಈ ಬದುಕು ಬೇಕೇ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡುತ್ತದೆ. ಇಂತಹ ಆಲೋಚನೆಗಳು ಕ್ಷಣಿಕ. ಆದರೆ ದುರದೃಷ್ಟವಶಾತ್ ಅನೇಕರು ಈ ಕ್ಷಣಿಕ ಯೋಚನೆಗೆ ಶರಣಾಗಿ ಆತ್ಮಹತ್ಯೆಯ ಮಾರ್ಗವನ್ನು ಆರಿಸುತ್ತಾರೆ. ಜೀವನದಲ್ಲಿ ನೋವು, ಒತ್ತಡ, ನಿರಾಸೆ ಬರುವುದು ಸಹಜ. ಆದರೆ ಅದು ನಿಮ್ಮ ಬದುಕಿನ ಅಸ್ತಿತ್ವದ ಅರ್ಥವನ್ನು ಕಸಿಯಬಾರದು. ಆದರೆ ಇಂದು ಜೀವನದ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಈಡೇರಿಲ್ಲವೆಂದು ಕೊರಗಿನಿಂದ ಜನರು ಆತ್ಮಹತ್ಯೆಗೆ ಶರಣಾಗುವುದನ್ನು ನಾವು ಗಮನಿಸಬಹುದು. ಇಂದಿನ ಸಮಾಜದಲ್ಲಿ, ವಿಶೇಷವಾಗಿ ಯುವ ಜನರಲ್ಲಿ ಆತ್ಮಹತ್ಯೆ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಕಳಕಳಿಯ ವಿಷಯ. ಆತ್ಮಹತ್ಯೆ ಎಂಬುದು ಸಮಾಜದ ಅತ್ಯಂತ ಗಂಭೀರ ಸಮಸ್ಯೆಗಳಲ್ಲೊಂದಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ 2023 ವರದಿಯ ಪ್ರಕಾರ ಪ್ರತಿ ವರ್ಷ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಭಾರತದಲ್ಲಿಯೇ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ 2022 ಅಂಕಿಅಂಶಗಳ ಪ್ರಕಾರ 1,64,033 ಮಂದಿ ಆತ್ಮಹತ್ಯೆಗೆ ಒಳಗಾಗಿರುವುದು ವರದಿಯಾಗಿದೆ. ಭಾರತದಲ್ಲೂ ವಿದ್ಯಾರ್ಥಿ ಆತ್ಮಹತ್ಯೆಗಳ ಪ್ರಮಾಣ ಹೆಚ್ಚುತ್ತಿದ್ದು 2022ರಲ್ಲಿ 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಯ ಕುರಿತಾಗಿ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರಾದ ಇಮೈಲ್ ಡರ್ಕೀಮ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ನಾವು ಗಮನಿಸೋಣ. ಇಂದಿನ ಸಮಾಜದಲ್ಲಿ, ವಿಶೇಷವಾಗಿ ಯುವಕರಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಿರುವುದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ. ಪತ್ರಿಕೆಗಳಲ್ಲಿ ಪ್ರತಿದಿನ ಕಾಣುವ ಸುದ್ದಿಗಳು ನಮ್ಮನ್ನು ಕಳವಳಗೊಳಿಸುತ್ತದೆ. ಯುವಕರ ಕನಸುಗಳು, ಅವರ ಭವಿಷ್ಯ, ಅವರ ಬದುಕಿನ ಅರ್ಥವೇ ಏಕಾಏಕಿ ಕೊನೆಗೊಳ್ಳುವುದೇಕೆ ಎಂಬ ಪ್ರಶ್ನೆ ತಲೆದೋರುತ್ತದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ಆತ್ಮಹತ್ಯೆಯ ಬೇರೆ ಬೇರೆ ರೂಪಗಳು ಮತ್ತು ಅದರ ಸಾಮಾಜಿಕ ಕಾರಣಗಳನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯ. ಈ ದಿಕ್ಕಿನಲ್ಲಿ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾದ ಇಮೈಲ್ ಡರ್ಕೀಮ್ ನೀಡಿದ ಆತ್ಮಹತ್ಯೆಯ ಸಿದ್ಧಾಂತ ಅತ್ಯಂತ ಮಹತ್ವದ್ದು. ಅವರು 1897ರಲ್ಲಿ ಬರೆದ ಸೂಸೈಡ್ ಎಂಬ ಕೃತಿ ಇಂದಿಗೂ ಪ್ರಸ್ತುತತೆಯನ್ನು ಪಡೆದಿದ್ದು, ಆತ್ಮಹತ್ಯೆಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆಗೆ ದಾರಿ ತೋರಿಸುವ ಗ್ರಂಥವಾಗಿದೆ. ಡರ್ಕೀಮ್ ಅವರ ಪ್ರಕಾರ ಆತ್ಮಹತ್ಯೆ ಎನ್ನುವುದು ಕೇವಲ ವ್ಯಕ್ತಿಯ ವೈಯಕ್ತಿಕ ನಿರ್ಧಾರವಲ್ಲ, ಬದಲಿಗೆ ಅದು ಸಮಾಜದ ರಚನೆ, ಅಲ್ಲಿ ಸದಸ್ಯರ ನಡುವೆ ಇರುವಂತಹ ಐಕ್ಯಮತ್ಯ ಇಂಟಿಗ್ರೇಷನ್ ಮತ್ತು ನಿಯಂತ್ರಣ ಮಟ್ಟವನ್ನು ಅದು ತೋರಿಸುತ್ತದೆ. ಅವರು ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಸತ್ಯ ಸಂಗತಿ ಎಂದು ಪರಿಗಣಿಸಿದ್ದಾರೆ. ಅಂದರೆ ಆತ್ಮಹತ್ಯೆಯ ಕಾರಣವನ್ನು ಕೇವಲ ವೈಯಕ್ತಿಕ ಮನೋವೈಜ್ಞಾನಿಕ ಕಾರಣಗಳಲ್ಲದೆ ಸಮಾಜದಲ್ಲಿರುವ ಬಾಂಧವ್ಯಗಳು ಮತ್ತು ನಿಯಮಗಳು ಹೇಗಿವೆ ಎಂಬುದರ ಆಧಾರದ ಮೇಲೆ ನಾವು ನೋಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನು ಅವರು 4 ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಪ್ರತಿಯೊಂದು ಆತ್ಮಹತ್ಯೆಯು ಸಮಾಜದಲ್ಲಿನ ವಿಶೇಷ ಪರಿಸ್ಥಿತಿಗಳನ್ನು ಅದು ಪ್ರತಿಬಿಂಬಿಸುತ್ತದೆ. ಇವತ್ತಿನ ಕಾಲಘಟ್ಟದಲ್ಲಿಯೂ ಈ ಪ್ರಕಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದು ಸ್ವಹಿತ ಆತ್ಮಹತ್ಯೆ ಈಗೋಯಿಸ್ಟಿಕ್ ಸುಯಿಸೈಡ್. ಸಮಾಜದಲ್ಲಿ ಐಕ್ಯಮತ್ಯ, ಸಹಕಾರ, ಬೆಂಬಲ ಸೋಷಲ್ ಇಂಟಿಗ್ರೇಷನ್ ಎಂಬುದು ಕಡಿಮೆಯಾದಾಗ ವ್ಯಕ್ತಿ ತನ್ನನ್ನು ಸಮಾಜದಿಂದ ದೂರವಿರುವಂತೆ ಭಾವಿಸುತ್ತಾನೆ. ಅಂದರೆ ಕುಟುಂಬ, ಸ್ನೇಹಿತರು, ಧಾರ್ಮಿಕ ಸಂಘಟನೆಗಳು ಅಥವಾ ಸಮುದಾಯದೊಂದಿಗೆ ಇರುವ ಬಾಂಧವ್ಯ ಸಡಿಲವಾದಾಗ ವ್ಯಕ್ತಿ ಏಕಾಂಗಿತನವನ್ನು ಅನುಭವಿಸುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಗೆ ತನ್ನ ಜೀವನ ಅರ್ಥಹೀನವೆಂದು ತೋರುತ್ತದೆ ಮತ್ತು ಆತ್ಮಹತ್ಯೆ ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತದೆ. ಉದಾಹರಣೆಗೆ, ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಬೆಂಬಲವಿಲ್ಲದವರು, ಆಶ್ರಯವಿಲ್ಲದವರು, ಸಮಾಜದಿಂದ ಬೇರ್ಪಡಿಸಿಕೊಂಡಂತೆ ಭಾವಿಸಿ ಏಕಾಂಗಿತನದಿಂದ ಆತ್ಮಹತ್ಯೆಗೆ ಒಳಗಾಗಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಯುವಜನರ ಪರಿಸ್ಥಿತಿಯನ್ನು ಈಗ ನಾವು ಗಮನಿಸೋಣ. ಇಂದಿನ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಮಿತ್ರರಿದ್ದರೂ ವಾಸ್ತವಿಕ ಜೀವನದಲ್ಲಿ ಭಾವನಾತ್ಮಕ ಬೆಂಬಲದ ಕೊರತೆಯಿಂದ ಏಕಾಂಗಿಯಾಗುತ್ತಾರೆ. ಅತಿಯಾದ ಆನ್ಲೈನ್ ಅವಲಂಬನೆ ಅವರ ನಿಜವಾದ ಕುಟುಂಬ, ಸ್ನೇಹ ಸಂಬಂಧಗಳನ್ನು ದುರ್ಬಲಗೊಳಿಸುತ್ತದೆ. ಸಾಮಾಜಿಕ ಹೋಲಿಕೆ
ಇತರರ ಫೋಟೋಗಳು, ಯಶಸ್ಸು, ಜೀವನ ಶೈಲಿ ನೋಡಿ ತಮ್ಮ ಜೀವನ ನಿಷ್ಫಲ ಎಂದು ಭಾವಿಸಿ ಖಿನ್ನತೆಗೆ ಒಳಗಾಗುತ್ತಾರೆ. ಆನ್ಲೈನ್ನಲ್ಲಿ ಲೈಕ್ಸ್ ಅಥವಾ ಮೆಚ್ಚುಗೆ ಸಿಗದಿದ್ದರೆ ತಮ್ಮ ಅಸ್ತಿತ್ವವೇ ಮೌಲ್ಯವಿಲ್ಲದಂತಾಗಿದೆ ಎಂದು ಭಾವಿಸುವರು. ಸೈಬರ್ ಬುಲಿಂಗ್ ಇಂದ ಅಥವಾ ಆನ್ಲೈನ್ ಹಾಸ್ಯ, ಅಪಮಾನದಿಂದ ಅವರು ಒಂಟಿತನ ಅವರಲ್ಲಿ ಹೆಚ್ಚಾಗಿ ಆತ್ಮಹತ್ಯೆಯ ಪ್ರವೃತ್ತಿಗೆ ಅದು ದಾರಿ ಮಾಡಬಹುದು. ಹೀಗಾಗಿ ಡರ್ಕಿಮ್ ಅವರು ಹೇಳಿದ ಸಾಮಾಜಿಕ ಐಕ್ಯಮತ್ಯದ ಕೊರತೆ ಎಂಬ ಅಂಶ ಇಂದಿನ ಯುವಕರಲ್ಲಿ ಡಿಜಿಟಲ್ ಜೀವನದ ಮೂಲಕ ಹೊಸ ರೂಪದಲ್ಲಿ ಅದು ಕಾಣಿಸುತ್ತಿದೆ. ಕುಟುಂಬ, ನಿಜವಾದ ಸ್ನೇಹಿತರ ಸಹಕಾರ, ಸಮುದಾಯದ ಬೆಂಬಲ ಇಲ್ಲದಾಗ ಮತ್ತು ಆನ್ಲೈನ್ ಸಂಬಂಧಗಳ ಮೇಲೆ ಮಾತ್ರ ನಂಬಿಕೆ ಇಟ್ಟಾಗ ಈ ಯುವ ಮನಸ್ಸುಗಳು ಬೇಸರ, ಖಿನ್ನತೆ, ಏಕಾಂಗಿತನದಿಂದ ಆತ್ಮಹತ್ಯೆಯ ಆಲೋಚನೆಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಎರಡನೇ ಪ್ರಕಾರದ ಆತ್ಮಹತ್ಯೆ ಅವರು ವರ್ಗೀಕರಿಸಿರುವಂಥದ್ದು ಪರಹಿತ ಆತ್ಮಹತ್ಯೆ ಆರ್ ಆಲ್ಟ್ರೂಸ್ಟಿಕ್ ಸುಸೈಡ್. ಇಲ್ಲಿ ಸಮಾಜದಲ್ಲಿ ಐಕ್ಯತೆ ಅಥವಾ ಇಂಟಿಗ್ರೇಷನ್ ಎಂಬುದು ಅತಿಯಾಗಿ ಬಲವಾದಾಗ ವ್ಯಕ್ತಿ ತನ್ನ ಸ್ವಂತ ಬದುಕಿಗಿಂತಲೂ ಸಮುದಾಯದ ಹಿತಕ್ಕೆ ಅವನು ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾನೆ. ಡರ್ಕೀಮ್ ಅವರ ಪ್ರಕಾರ ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವವು ಅರ್ಥಹೀನವಾಗಿ ಬಿಡುತ್ತದೆ ಮತ್ತು ತನ್ನ ಜೀವಿತವನ್ನೇ ಸಮುದಾಯದ ಅಥವಾ ಸಮೂಹದ ಒತ್ತಾಯಗಳಿಗೆ ಅಥವಾ ಮೌಲ್ಯಗಳಿಗೆ ತ್ಯಜಿಸುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಇದನ್ನೇ ಅವರು ಪರಹಿತ ಆತ್ಮಹತ್ಯೆ ಆರ್ ಆಲ್ಟ್ರಿಸ್ಟಿಕ್ ಸುಸೈಡ್ ಎಂದು ವರ್ಗೀಕರಿಸಿರುತ್ತಾರೆ. ಇಲ್ಲಿ ಉದಾಹರಣೆ ಕೊಡುವುದಿದ್ರೆ, LTTE ಸಂಘಟನೆಯ ಸದಸ್ಯರು ಹಿಂದೆ ಪೊಲೀಸರ ಕೈಗೆ ಸಿಕ್ಕಿಬೀಳುತ್ತೇವೆಂದು ಗೊತ್ತಾದಾಗ ತಮ್ಮ ಗುಂಪಿನ ಮಾಹಿತಿಯನ್ನು ಹೊರಹೋಗದಂತೆ ತಡೆಯುವ ಸಲುವಾಗಿ ತಕ್ಷಣವೇ ಸೈನೈಡ್ ಕ್ಯಾಪ್ಸೂಲ್ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. ಡರ್ಕೀಮರ ದೃಷ್ಟಿಯಲ್ಲಿ ಇದು ಅತಿಯಾದ ಐಕ್ಯತೆಯ ಒಂದು ಉದಾಹರಣೆಯಾಗಿದ್ದು, ಇಲ್ಲಿ ವ್ಯಕ್ತಿಯ ಬದುಕಿಗಿಂತ ಸಮುದಾಯದ ಮೌಲ್ಯ ಮತ್ತು ನಿಷ್ಠೆ ಮೇಲುಗೈಯನ್ನು ಸಾಧಿಸುತ್ತದೆ ಮತ್ತು ಆತನು ತನ್ನ ಜೀವಿತವನ್ನೇ ಸಮುದಾಯಕ್ಕಾಗಿ ತ್ಯಜಿಸುವ ಸ್ಥಿತಿಗೆ ಅವನು ತಲುಪುತ್ತಾನೆ. ಮೂರನೇ ಪ್ರಕಾರ ನಿರಾಶಾದಾಯಕ ಆತ್ಮಹತ್ಯೆ ಆರ್ ಅನಾಮಿಕ್ ಸುಸೈಡ್. ಇಂದಿನ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್, ಗೇಮಿಂಗ್ ಅಡಿಕ್ಷನ್ ಹಾಗೂ ಆನ್ಲೈನ್ ಜೂಜಾಟಗಳ ಪ್ರಭಾವದಿಂದ ಉಂಟಾಗುವಂಥ ಆತ್ಮಹತ್ಯೆಗಳು ಹಿಂದೆ ಡರ್ಕೀಮ್ ಅವರು ಹೇಳಿದಂಥ ನಿರಾಶಾದಾಯಕ ಆತ್ಮಹತ್ಯೆಗೆ ಒಂದು ಉತ್ತಮ ಉದಾಹರಣೆಗಳೆನ್ನಬಹುದು. ಸಮಾಜದ ಹಳೆಯ ಮೌಲ್ಯಗಳು ಕುಸಿದು ಹೊಸ ತಂತ್ರಜ್ಞಾನ ಬಳಕೆಗೆ ಸಂಬಂಧಿಸಿದ ನೈತಿಕ ನಿಯಮಗಳು ಇನ್ನೂ ಸ್ಪಷ್ಟವಾಗಿಲ್ಲದ ಕಾರಣ ಅನೇಕರು ತಮ್ಮ ಬದುಕನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸದೆ ಹೆಚ್ಚು ಅಸ್ಥಿರಗೊಳಿಸಿರುತ್ತಾರೆ. ಮೊಬೈಲ್ ಬಳಕೆಯಲ್ಲಿ ಅತಿಯಾದ ತೊಡಗುವಿಕೆಯಿಂದಾಗಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹಿಂದುಳಿದು ನಿರಾಶೆಯಿಂದ ಆತ್ಮಹತ್ಯೆಗೆ ದಾರಿ ಮಾಡಿಕೊಳ್ಳುವುದು. ಹಾಗೆಯೇ ಆನ್ಲೈನ್ ಗೇಮಿಂಗ್ನಲ್ಲಿ ಸೋತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಯುವಕರು ಆತ್ಮಹತ್ಯೆ ಮಾಡಿಕೊಳ್ಳುವುದು. ಆನ್ಲೈನ್ ಜೂಜಾಟ ಅಥವಾ ತಕ್ಷಣದ ಶ್ರೀಮಂತಿಕೆಯ ಕನಸಿನಿಂದ ಸಾಲದ ಬಲಿ ಬೀಳುವುದು, ಆ ಬಳಿಕ ದಾರಿಯಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದಕ್ಕೆ ಉತ್ತಮ ನಿದರ್ಶನಗಳು. ಡರ್ಕೀಮರ 19ನೇ ಶತಮಾನದಲ್ಲಿ ಫ್ರಾನ್ಸ್ನ ಆರ್ಥಿಕ ಬದಲಾವಣೆಯ ಸಂದರ್ಭವನ್ನು ಉದಾಹರಿಸಿದಂತೆ ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಮತ್ತು ತಂತ್ರಜ್ಞಾನ ಅಡಿಕ್ಷನ್ ಸಮಾಜದ ಮೌಲ್ಯಗಳಲ್ಲಿ ಉಂಟಾದ ಬದಲಾವಣೆಯಿಂದ ಜನರು ದಿಕ್ಕುತೋಚದ ಸ್ಥಿತಿಗೆ ತಲುಪುತ್ತಿರುವುದನ್ನು ನಾವು ನೋಡಬಹುದು. ಹೀಗಾಗಿ ಮೊಬೈಲ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವುದು ಅಂದರೆ ಅಧ್ಯಯನ, ಉದ್ಯೋಗ, ಆರೋಗ್ಯ, ಮಾಹಿತಿ ಸಂಗ್ರಹಣೆ ಮುಂತಾದ ಉದ್ದೇಶಗಳಿಗೆ ಬಳಸಿದರೆ ಅದು ವ್ಯಕ್ತಿಯ ಬದುಕಿಗೆ ಶ್ರೇಯಸ್ಕರ. ಆದರೆ ನಿಯಂತ್ರಣವಿಲ್ಲದೆ ಬಳಸಿದರೆ ಅದು ನಿರಾಶಾದಾಯಕ ಆತ್ಮಹತ್ಯೆಯ ಸ್ಥಿತಿಗೆ ಒಯ್ಯಬಹುದಾದ ಅಪಾಯವನ್ನು ಅದು ತರುತ್ತದೆ. ಈಗ 4ನೇ ಪ್ರಕಾರ ಮಾರಣಾಂತಿಕ ಆತ್ಮಹತ್ಯೆ ಆರ್ ಇಟ್ ಇಸ್ ಕಾಲ್ಡ್ ಆಸ್ ಫ್ಯಾಟಲಿಸ್ಟಿಕ್ ಸುಸೈಡ್. ಅಂದರೆ ಅತಿಯಾದ ನಿಯಂತ್ರಣ ಅಂದರೆ ಎಕ್ಸೆಸಿವ್ ರೆಗ್ಯುಲೇಷನ್ ಇರುವಂಥ ಸಂದರ್ಭದಲ್ಲಿ ವ್ಯಕ್ತಿಗೆ ತನ್ನ ಜೀವನದ ಮೇಲೆ ಯಾವುದೇ ಸ್ವಾತಂತ್ರ್ಯವಿಲ್ಲವೆಂಬ ಭಾವನೆ ಇಲ್ಲಿ ಮೂಡುತ್ತದೆ ಮತ್ತು ತನ್ನ ಭವಿಷ್ಯ ಸಂಪೂರ್ಣ ನಿರಾಶಾದಾಯಕವೆಂದು ತೋರುತ್ತದೆ. ಡರ್ಕೀಮ್ ಇದನ್ನು ಮಾರಣಾಂತಿಕ ಅಥವಾ ಫ್ಯಾಟಲಿಸ್ಟಿಕ್ಸ್ ಆತ್ಮಹತ್ಯೆ ಎಂದಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿ ನನ್ನ ಬದುಕು ಸಂಪೂರ್ಣವಾಗಿ ಬೇರೆಯವರ ನಿಯಂತ್ರಣದಲ್ಲಿದೆ, ನಾನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಎಂಬ ನಿಸ್ಸಹಾಯ ಭಾವನೆಯಲ್ಲಿ ಮುಳುಗುತ್ತಾನೆ. ಉದಾಹರಣೆ, ಹಳೆಯ ಕಾಲದಲ್ಲಿ ದಾಸ್ಯದಲ್ಲಿದ್ದವರಿರ್ಬೋದು, ತೀವ್ರ ಶೋಷಣೆಗೆ ಒಳಗಾದ ಕೈದಿಗಳು ಅಥವಾ ಗೃಹಹಿಂಸೆಗೆ ಒಳಗಾಗಿ ದಿನನಿತ್ಯವೂ ಕಠಿಣ ನಿಯಂತ್ರಣದಲ್ಲಿರುವವರು ತಮ್ಮ ಬದುಕನ್ನು ಅರ್ಥಹೀನವೆಂದು ಭಾವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಅತಿಯಾದ ನಿಯಂತ್ರಣದಿಂದ ವ್ಯಕ್ತಿಯ ಆಕಾಂಕ್ಷೆಗಳು, ಸ್ವಾತಂತ್ರ್ಯ, ಭವಿಷ್ಯದ ಕನಸುಗಳು ಎಲ್ಲವೂ ಕುಂಠಿತವಾಗುತ್ತವೆ. ಪರಿಣಾಮವಾಗಿ ಬದುಕು ಬದಲಾಗುವ ಸಾಧ್ಯತೆಯೇ ಇಲ್ಲವೆಂದು ಕಂಡಾಗ ಆತ್ಮಹತ್ಯೆ ಅವನಿಗೆ ಏಕೈಕ ಮಾರ್ಗವೆಂದು ತೋರುತ್ತದೆ. ಇಂದಿನ ಕಾಲದಲ್ಲಿ ಅನೇಕ ಯುವಕರು ತಮ್ಮ ಆಸಕ್ತಿಗಳು, ಕನಸುಗಳು, ಸಾಮರ್ಥ್ಯಗಳನ್ನು ಬದಿಗಿರಿಸಿ ಕೆಲವೊಮ್ಮೆ ಪೋಷಕರ ಒತ್ತಾಯದ ಮೇರೆಗೆ ಒಂದು ನಿರ್ದಿಷ್ಟ ವಿದ್ಯಾ ವಿಭಾಗ ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಕಾನೂನು ಅಥವಾ ಇತರ ಉದ್ಯೋಗಗಳನ್ನು ಆರಿಸಬೇಕಾಗುತ್ತದೆ.
ತಮ್ಮ ಆಸಕ್ತಿ ಕಲೆಯಲ್ಲಿ, ಕ್ರೀಡೆಯಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಇದ್ದರೂ ಪೋಷಕರ ನಿಯಂತ್ರಣದಿಂದಾಗಿ ತಮ್ಮ ಇಚ್ಛೆಯನ್ನು ಪೂರೈಸಲು ಅವಕಾಶವೇ ಸಿಗುವುದಿಲ್ಲ. ಈ ರೀತಿಯ ನಿರಂತರ ನಿಯಂತ್ರಣವು ಯುವಕರಲ್ಲಿ ನಿರಾಶೆ, ದಿಕ್ಕುತೋಚದ ಸ್ಥಿತಿ, ಬದುಕಿಗೆ ಅರ್ಥವಿಲ್ಲವೆಂಬ ಭಾವನೆಗಳನ್ನು ಹುಟ್ಟಿಸುತ್ತವೆ. ಕೆಲ ಸಂದರ್ಭಗಳಲ್ಲಿ ಅವರ ಮನಸ್ಸಿನಲ್ಲಿ ಆತ್ಮಹತ್ಯೆ ಆಲೋಚನೆಗಳು ಬೆಳೆದು ಬರುವುದು ಕಂಡುಬರುತ್ತದೆ. ಏಕೆಂದರೆ ಅತಿಯಾದ ಸಾಮಾಜಿಕ ನಿಯಂತ್ರಣ ವ್ಯಕ್ತಿಯ ಬದುಕನ್ನು ಕಟ್ಟಿಹಾಕುತ್ತದೆ. ಅವನ ಸ್ವಾತಂತ್ರ್ಯವನ್ನು ಅದು ನಾಶ ಮಾಡುತ್ತದೆ. ಬದುಕಿನ ಮೇಲೆ ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶವಿಲ್ಲವೆಂದು ಭಾವನೆ ಮೂಡಿದಾಗ ಆತನ ಬದುಕು ಮೀನಿಂಗ್ಲೆಸ್ ಎಂದುಕೊಂಡು ಜೀವತ್ಯಾಗ ಮಾಡುವಂತಹ ಪರಿಸ್ಥಿತಿಗೆ ಅವನು ತಲುಪಬಹುದು. ಯುವಕರಲ್ಲಿ ಆತ್ಮಹತ್ಯೆ ಏಕೆ ಹೆಚ್ಚುತ್ತಿದೆ? ಆತ್ಮಹತ್ಯೆಗೆ ಒಂದೇ ಕಾರಣವಿಲ್ಲ. ಸಾಮಾನ್ಯವಾಗಿ ಒಂದು ಪ್ರಚೋದಕ ಅಥವಾ ಟ್ರಿಗರ್ ಅಂಶದ ಜೊತೆಗೆ ಇತರೆ ಮನೋವೈಜ್ಞಾನಿಕ, ಸಾಮಾಜಿಕ, ಆರ್ಥಿಕ, ದೈಹಿಕ ಅಂಶಗಳು ಕೂಡಿ ಬಂದಾಗ ವ್ಯಕ್ತಿ ಅಂತಿಮವಾಗಿ ಆತ್ಮಹತ್ಯೆಯ ಕಡೆಗೆ ಒಯ್ಯಲ್ಪಡುತ್ತಾನೆ. ಉದಾಹರಣೆಗೆ, ತೀವ್ರವಾದ ಅವಮಾನ ಅಥವಾ ವೈಫಲ್ಯ ಅನುಭವಿಸಿದ ವ್ಯಕ್ತಿಗೆ ಅದಕ್ಕೆ ಬೆಂಬಲದ ಕೊರತೆ, ಕುಟುಂಬದಲ್ಲಿ ಒತ್ತಡ, ಆರ್ಥಿಕ ತೊಂದರೆ ಅಥವಾ ಮಾನಸಿಕ ಅಸ್ವಸ್ಥತೆಗಳಂತಹ ಅಂಶಗಳು ಸೇರಿಕೊಂಡರೆ ಆತ್ಮಹತ್ಯೆಯ ಅಪಾಯ ಹೆಚ್ಚಾಗುತ್ತದೆ. ಅಂದರೆ ಇದು ಒಂದೇ ಕಾರಣದಿಂದಾಗುವ ಕ್ರಿಯೆಯಲ್ಲ, ಬದಲಿಗೆ ಹಲವಾರು ಅಂಶಗಳ ಸಮಯೋಚಿತ ಸಂಯೋಜನೆ ಇದಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆತ್ಮಹತ್ಯೆಯನ್ನು ತಡೆಗಟ್ಟಲು ಕೇವಲ ಒಂದು ಕಾರಣವನ್ನು ಮಾತ್ರ ನೋಡದೆ ವ್ಯಕ್ತಿಯ ಸಂಪೂರ್ಣ ಜೀವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಅತ್ಯಂತ ಮುಖ್ಯ. ಮನೋವೈಜ್ಞಾನಿಕ ಕಾರಣಗಳು: ಅವಮಾನ, ಆತಂಕ, ನಿರಾಶೆ, ಅರ್ಥಹೀನತೆ, ಅತಿಯಾದ ಆತ್ಮವಿಮರ್ಶೆ ಮತ್ತು ಮಾದಕ ವಸ್ತುಗಳ ಬಳಕೆ ಇವೆಲ್ಲವೂ ಆತ್ಮಹತ್ಯೆಯ ಪ್ರಮುಖ ಮಾನಸಿಕ ಅಂಶಗಳಾಗಿವೆ. ಇದರ ಜೊತೆಗೆ ಕೆಲವು ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆಗಳಾದ ಸಿಜೋಫ್ರಿನಿಯಾ, ಬೈಪೋಲಾರ್ ಡಿಸಾರ್ಡರ್, ತೀವ್ರತರದ ಖಿನ್ನತೆಯಿಂದ ಬಳಲುವಂತಹ ವ್ಯಕ್ತಿಗಳ ಆಲೋಚನೆ, ಭಾವನೆ ಮತ್ತು ನಡವಳಿಕೆಯನ್ನು ತೀವ್ರವಾಗಿ ಇದು ಪರಿಣಾಮಗೊಳಿಸಬಹುದು. ಇಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿ ತನ್ನ ಜೀವನದ ಮೇಲೆ ಹಿಡಿತವನ್ನು ಕಳೆದುಕೊಂಡಂತೆ ಭಾವಿಸಿ ಆತ್ಮಹತ್ಯೆಗೆ ಒಯ್ಯುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಅಂದರೆ ಆತ್ಮಹತ್ಯೆ ಕೇವಲ ತಾತ್ಕಾಲಿಕ ದುಃಖ ಅಥವಾ ಒತ್ತಡದಿಂದ ಮಾತ್ರವಲ್ಲ, ಕೆಲವೊಮ್ಮೆ ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಪರಿಣಾಮವಾಗಿಯೂ ಸಂಭವಿಸುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಸಾಮಾಜಿಕ ಮತ್ತು ಕೌಟುಂಬಿಕ ಕಾರಣಗಳು: ಕುಟುಂಬದಲ್ಲಿನ ಘರ್ಷಣೆ, ಪೋಷಕರ ನಿರ್ಲಕ್ಷ್ಯ, ಪ್ರೇಮ ವೈಫಲ್ಯ, ಶೈಕ್ಷಣಿಕ ಒತ್ತಡ, ಉದ್ಯೋಗದ ಅನಿಶ್ಚಿತತೆ, ಬುಲ್ಲಿಂಗ್ ಅಥವಾ ಸೈಬರ್ ಬುಲ್ಲಿಂಗ್ ಇವು ಯುವಕರ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಏಕಾಂತವನ್ನು ಉಂಟುಮಾಡುತ್ತದೆ. ಕೆಲವೊಮ್ಮೆ ತಕ್ಷಣದ ಪ್ರೇರಕಗಳು ಅಂದರೆ ಅವಮಾನ, ಪರೀಕ್ಷಾ ವೈಫಲ್ಯ, ಮದ್ಯಪಾನದ ಪ್ರಭಾವ, ಆತ್ಮಹತ್ಯೆಗೆ ಉಪಯೋಗಿಸಬಹುದಾದ ಸಾಧನಗಳ ಲಭ್ಯತೆ ಇವೆಲ್ಲ ತಕ್ಷಣದ ಆಘಾತಕ್ಕೆ ಕಾರಣಗಳಾಗಬಹುದು ಅಥವಾ ಪ್ರೇರಕಗಳಾಗಿ ಅದು ಕಾರಣೀಭೂತವಾಗಬಹುದು. ಹಾಗೆಯೇ ಮಾಧ್ಯಮ ಮತ್ತು ಸಂಸ್ಕೃತಿಯ ಪ್ರಭಾವ. ಮಾಧ್ಯಮವು ಅಂದರೆ ಟೆಲಿವಿಷನ್, ಪತ್ರಿಕೆ, ಸಾಮಾಜಿಕ ಮಾಧ್ಯಮ, ಸಿನೆಮಾ ಮುಂತಾದವುಗಳು ಸಮಾಜದಲ್ಲಿ ವ್ಯಕ್ತಿಯ ವರ್ತನೆ ಹಾಗೂ ಆಲೋಚನೆಗಳನ್ನು ಆಳವಾಗಿ ಪ್ರಭಾವಿಸುತ್ತದೆ. ಆತ್ಮಹತ್ಯೆಯ ಘಟನೆಗಳನ್ನು ಸಂಚಲನಕಾರಿಯಾಗಿ ಅಥವಾ ಸೆನ್ಸೇಷನಲ್ ಆಗಿ ವರದಿ ಮಾಡಿದಾಗ ಅದು ವಿಶೇಷವಾಗಿ ಯುವಕರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅದಲ್ಲದೆ ಅವರಲ್ಲಿ ಅನುಕರಣಾತ್ಮಕ ಪ್ರವೃತ್ತಿಯನ್ನು ಅದು ಬೆಳೆಸಬಹುದು, ಅಂದರೆ ಇಮಿಟೇಟಿವ್ ಟೆಂಡೆನ್ಸಿ. ಮಾಧ್ಯಮಗಳಲ್ಲಿ ಉದಾಹರಣೆ, ಪ್ರಸಿದ್ಧ ವ್ಯಕ್ತಿಯೊಬ್ಬನು ಅಥವಾ ತನ್ನಂತೆ ಸಾಮಾನ್ಯ ಯುವಕ ಅಥವಾ ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅದನ್ನು ನೋಡಿ ಯುವಕರು ತಮ್ಮ ಸಮಸ್ಯೆಗಳಿಗೂ ಇದೇ ಪರಿಹಾರವಿರಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನೇ ವರ್ದರ್ ಇಫೆಕ್ಟ್ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಪ್ರಸಿದ್ಧ ಆತ್ಮಹತ್ಯೆಯ ವರದಿಯ ಬಳಿಕ ಅದರ ಅನುಕರಣೆ ಹೆಚ್ಚಾಗುವುದು. ಸಿನಿಮಾಗಳಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಆತ್ಮಹತ್ಯೆಯನ್ನು ತೀವ್ರ ಭಾವನಾತ್ಮಕ ಅಥವಾ ತ್ಯಾಗದ ಸಂಕೇತವಾಗಿ ತೋರಿಸಿದಾಗ ಅದು ಯುವಕರ ಮನಸ್ಸಿನಲ್ಲಿ ಆತ್ಮಹತ್ಯೆಯ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಜೀವನ ಮುಗಿಸುವುದು ನನ್ನ ನೋವಿನ ಪರಿಹಾರ ಎಂಬ ಚಿಂತನೆ ಅಲ್ಲಿ ಬಲವಾಗಬಹುದು. ಸಾಮಾಜಿಕ ಮಾಧ್ಯಮದ ಪ್ರಭಾವ. ಇತ್ತೀಚೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂ ಮುಂತಾದ ಮಾಧ್ಯಮಗಳಲ್ಲಿ ಆತ್ಮಹತ್ಯೆಯ ನೇರ ಪ್ರಸಾರ ಮಾಡಿದ ಘಟನೆಗಳು ಕೂಡ ಕಂಡುಬಂದಿವೆ. ಇದರಿಂದ ಇತರರ ಮನಸ್ಸಿನಲ್ಲಿ ಕುತೂಹಲ ಹಾಗೂ ಅನುಕರಣಾತ್ಮಕ ಪ್ರವೃತ್ತಿ ಹೆಚ್ಚುತ್ತದೆ. ಸಂಚಲನಕಾರಿ ವರದಿ, ಭಾವನಾತ್ಮಕ ಚಿತ್ರಣ ಮತ್ತು ಅನುಕರಣಾತ್ಮಕ ಪ್ರವೃತ್ತಿ ಇವೆಲ್ಲವೂ ಯುವಕರನ್ನು ಆತ್ಮಹತ್ಯೆಯ ಕಡೆಗೆ ಒಯ್ಯುವ ಅಪಾಯವನ್ನು ಈಗ ಹೆಚ್ಚಿಸ್ತಾ ಇದೆ. ಅದರ ಬದಲು ಮಾಧ್ಯಮಗಳು ಜಾಗೃತಿ ಮೂಡಿಸುವ ವರದಿಯನ್ನು ಮಾಡಬೇಕು. ಬದುಕಿನ ಮೌಲ್ಯ, ಮನೋವೈಜ್ಞಾನಿಕ ಸಹಾಯ, ಹೆಲ್ಪ್ಲೈನ್ ನಂಬರ್ಗಳು, ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಜನರಿಗೆ ಹೆಚ್ಚು ತಿಳಿಸಬೇಕಾಗುತ್ತೆ. ಈಗ ಆತ್ಮಹತ್ಯೆಯ ಎಚ್ಚರಿಕೆ ಸಂಕೇತಗಳನ್ನು ನಾವು ಗಮನಿಸೋಣ. ಆತ್ಮಹತ್ಯೆ ಎಂದರೆ
ತಕ್ಷಣದ ನಿರ್ಧಾರದಿಂದ ಸಂಭವಿಸುವುದಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ವ್ಯಕ್ತಿ ತನ್ನ ಮನೋಭಾವ, ವರ್ತನೆ ಮತ್ತು ಮಾತುಗಳಲ್ಲಿ ಕೆಲವು ಎಚ್ಚರಿಕೆ ಸಂಕೇತಗಳನ್ನು ತೋರಿಸುತ್ತಾನೆ. ಈ ಲಕ್ಷಣಗಳನ್ನು ಕುಟುಂಬದವರು, ಸ್ನೇಹಿತರು, ಶಿಕ್ಷಕರು ಅಥವಾ ಸಹೋದ್ಯೋಗಿಗಳು ಗಮನಿಸಿದರೆ ಮುಂಚಿತವಾಗಿ ನೆರವು ನೀಡುವ ಅವಕಾಶ ಸಿಗುತ್ತದೆ. ಇವುಗಳನ್ನು ಸರಿಯಾಗಿ ಗುರುತಿಸುವುದು ಮಾತ್ರವಲ್ಲ, ಅವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಇಲ್ಲಿ ಅತಿ ಮುಖ್ಯ. ಆತ್ಮಹತ್ಯೆಗೆ ಮುಂದಾಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಹಲವು ಬದಲಾವಣೆಗಳು ನಡೆಯುತ್ತವೆ. ಅವು ಮಾತು, ವರ್ತನೆ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ ಕೆಲವು ಪ್ರಮುಖ ಸಂಕೇತಗಳನ್ನು ಇಲ್ಲಿ ನಾವು ತಿಳಿಸ್ತಾ ಇದ್ದೇವೆ. 1. ನಾನು ಇರದೇ ಹೋದರೆ ಒಳ್ಳೆಯದು ಎಂಬ ಮಾತುಗಳು. ಬದುಕಿನ ಬಗ್ಗೆ ನಿರಾಶೆಯ ನೋಟ, ಬದುಕಿಗೆ ಅರ್ಥವಿಲ್ಲ ಎಂಬ ಭಾವನೆ ವ್ಯಕ್ತಪಡಿಸುವುದು. ಹಾಗೆಯೇ ಏಕಾಂತ, ಆಸಕ್ತಿ ಕುಗ್ಗುವುದು, ನಿದ್ರೆ, ಆಹಾರದಲ್ಲಿ ಬದಲಾವಣೆ, ಜನರಿಂದ ದೂರವಾಗುವುದು, ಇಷ್ಟವಿದ್ದ ವಿಷಯಗಳ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಳುವುದು, ಅತಿಯಾದ ನಿದ್ರೆ ಅಥವಾ ನಿದ್ರೆ ಬರದಿರುವುದು, ಆಹಾರದ ಅಭ್ಯಾಸದಲ್ಲಿ ಏರುಪೇರು. ಈ ಲಕ್ಷಣಗಳು ಕೂಡ ಪ್ರಮುಖ ಸಂಕೇತಗಳು. ಹಾಗೆಯೇ ಕೆಲವರು ತುರ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ಅಕಸ್ಮಾತ್ ತನ್ನ ವಸ್ತುಗಳನ್ನು ಹಂಚುವುದು, ಆಸ್ತಿಪಾಸ್ತಿ ಕುರಿತು ನಿರ್ಧಾರ ಮಾಡುವಂಥದ್ದು, ವಿದಾಯ ಸಂದೇಶಗಳನ್ನು ಬರೆಯುವುದು ಅಥವಾ ಹೇಳುವುದು, ಹೀಗೆ. ಹಾಗೆಯೇ ಹಿಂದೆ ಮಾಡಿದ ಆತ್ಮಹತ್ಯೆಯ ಪ್ರಯತ್ನಗಳು. ಹಿಂದೊಮ್ಮೆ ಯಾರಾದರೂ ಆತ್ಮಹತ್ಯೆಗೆ ಯತ್ನಿಸಿದವರಲ್ಲಿ ಮರುಪ್ರಯತ್ನ ಮಾಡುವಂಥ ಬಹಳಷ್ಟು ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆಯೇ ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗುವುದು, ತಮ್ಮ ನೋವನ್ನು ಮರೆಸಿಕೊಳ್ಳಲು ಅತಿಯಾದ ಪ್ರಮಾಣದಲ್ಲಿ ಮದ್ಯ ಅಥವಾ ಡ್ರಗ್ಸ್ ಅನ್ನು ಸೇವಿಸುವುದು, ಹಾಗೆಯೇ ಮನೋಭಾವದಲ್ಲಿನ ಬದಲಾವಣೆ. ದಿನಗಳವರೆಗೆ ಖಿನ್ನತೆಯಲ್ಲಿ ಇದ್ದವರು ಹಠಾತ್ ಉಲ್ಲಾಸದಿಂದ ವರ್ತಿಸುವುದು, ಇದು ಆತ್ಮಹತ್ಯೆ ಮಾಡುವ ನಿರ್ಧಾರ ಕೈಗೊಂಡಿರುವ ಒಂದು ಸೂಚಕವಾಗಿರಬಹುದು. ಹಾಗೆಯೇ ಅತಿಯಾದ ಅಪಾಯಕಾರಿ ವರ್ತನೆಗಳು, ಅಂದರೆ ನಿರ್ಲಕ್ಷ್ಯದಿಂದ ವಾಹನ ಓಡಿಸುವುದು, ನಿರರ್ಥಕ ಜಗಳಗಳಿಗೆ ಒಳಗಾಗುವುದು, ಜೀವಕ್ಕೆ ಅಪಾಯ ಉಂಟುಮಾಡುವಂಥ ಸಾಹಸಗಳಲ್ಲಿ ತೊಡಗುವುದು, ಹಾಗೂ ನನಗೆ ಯಾರೂ ಬೇಕಿಲ್ಲ, ನಾನು ಒಂಟಿ ಎಂಬ ಭಾವನೆಗಳು, ತನ್ನ ಉಪಸ್ಥಿತಿ ಕುಟುಂಬಕ್ಕೂ ಸಮಾಜಕ್ಕೂ ಉಪಯೋಗವಿಲ್ಲ ಎನ್ನುವಂಥ ನಿರಾಶಾ ಭಾವನೆಯನ್ನು ವ್ಯಕ್ತಪಡಿಸುವುದು. ಹಾಗೆಯೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿ ಅದು ವಿಫಲವಾದರೂ ಅದನ್ನು ನಾವು ಎಚ್ಚರಿಕೆಯ ಸಂಕೇತವಾಗಿ ನೋಡಬೇಕು. ಇಂಥ ಸಂದರ್ಭದಲ್ಲಿ ಇವನು ಬದುಕಲು ಇಚ್ಛಿಸುತ್ತಾನೆ ಎಂದು ನಿರ್ಲಕ್ಷ್ಯ ಮಾಡದೆ ಇದು ಗಂಭೀರ ಸಹಾಯದ ಅವಶ್ಯಕತೆ ಇರುವ ಕ್ಷಣವೆಂದು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಅಂದರೆ ಇಂತಹ ವ್ಯಕ್ತಿಗೆ ತಕ್ಷಣವೇ ಮಾನಸಿಕ ಆರೋಗ್ಯ ಸಲಹೆಗಾರರ, ಕುಟುಂಬದ ಬೆಂಬಲ, ಸ್ನೇಹಿತರ ನೆರವು ಮತ್ತು ಅಗತ್ಯವಿದ್ದಲ್ಲಿ ವೈದ್ಯಕೀಯ ಚಿಕಿತ್ಸೆ ದೊರಕುವಂತೆ ನೋಡಿಕೊಳ್ಳಬೇಕು. ಆತ್ಮಹತ್ಯೆ ಯತ್ನವೇ ಮಾಡಿದರೆಂದು ಸಮಾಜದಿಂದ ದೂರವಿಟ್ಟು ಹಾಸ್ಯಾಸ್ಪದವಾಗಿ ನೋಡಬಾರದು. ಬದಲಿಗೆ ಅವರನ್ನು ಜೀವನದತ್ತ ಮತ್ತೆ ಕರೆತರುವಂತ ಹಂತ ಎಂದು ಪರಿಗಣಿಸಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕು. ಈ ಸಂಕೇತಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ಗುರುತಿಸಿ ಸಹಾಯ ಒದಗಿಸುವುದು ಆತ್ಮಹತ್ಯೆಯನ್ನು ತಡೆಗಟ್ಟುವ ಒಂದು ಪ್ರಮುಖ ಹಂತ. ಹಾಗೆಯೇ ಆತ್ಮಹತ್ಯೆ ತಡೆಗಟ್ಟುವ ಕೆಲವು ಮಾರ್ಗಗಳು. ಆತ್ಮಹತ್ಯೆ ತಡೆಯುವುದು ಕೇವಲ ವ್ಯಕ್ತಿಯ ಜವಾಬ್ದಾರಿಯಲ್ಲ, ಬದಲಿಗೆ ಅದು ಕುಟುಂಬ, ಸ್ನೇಹಿತರು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಮತ್ತು ಮಾಧ್ಯಮಗಳ ಸಹಕಾರದ ಒಟ್ಟೂ ಪ್ರಯತ್ನ. ಈ ಕೆಲವು ಮಾರ್ಗಗಳು ಇದರಲ್ಲಿ ಬಹಳಷ್ಟು ಮುಖ್ಯವಾದವು. ಮೊದಲನೇದು, ಮಾತಾಡಿ, ಕೇಳಿ, ಹಂಚಿಕೊಳ್ಳಿ. ಅಂದರೆ ಆತ್ಮಹತ್ಯೆಯ ಅಂಚಿನಲ್ಲಿ ನಿಂತಿರುವ ವ್ಯಕ್ತಿ ಸಾಮಾನ್ಯವಾಗಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಭಾವಿಸ್ತಾನೆ. ಇಂತಹ ಸಂದರ್ಭಗಳಲ್ಲಿ ತೀರ್ಪಿಲ್ಲದ ಸಂಭಾಷಣೆ, ಅಂದರೆ ನಾನ್ ಜಡ್ಜ್ಮೆಂಟಲ್ ಕಾನ್ವರ್ಸೇಷನ್ ಇಲ್ಲಿ ಬಹಳಷ್ಟು ಮುಖ್ಯ. ಹಾಗೆಯೇ ವ್ಯಕ್ತಿಯ ಮಾತುಗಳನ್ನು ಮಧ್ಯೆ ತಡೆಯದೆ ಆಲಿಸುವುದು, ಸಹಾನುಭೂತಿಯಿಂದ ವರ್ತಿಸುವುದು, ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಪ್ರೇರೇಪಿಸುವುದು ಆತ್ಮಹತ್ಯೆಯ ಆಲೋಚನೆಗಳನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಕೆಲವೆಲ್ಲ ಸುರಕ್ಷತಾ ಯೋಜನೆಗಳು. ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಬಹುದಾದ ನಂಬಿಕೆಯ ಸ್ನೇಹಿತರು, ಕುಟುಂಬದವರು, ಕೌನ್ಸಿಲರ್ಗಳು ಅಥವಾ ಸಹಾಯವಾಣಿ ಸಂಖ್ಯೆಯ ಪಟ್ಟಿಯನ್ನು ಹೊಂದಿರುವುದು ತುಂಬಾನೇ ಸಹಾಯಕವಾಗುತ್ತದೆ. ಆತಂಕ ಅಥವಾ ಖಿನ್ನತೆ ಹೆಚ್ಚಾದಾಗ ಈ ಸಂಪರ್ಕಗಳನ್ನು ಬಳಸುವುದು ತಕ್ಷಣದ ನೆರವನ್ನು ಒದಗಿಸುತ್ತದೆ. ಹಾಗೆಯೇ ಆತ್ಮಹತ್ಯೆಗೆ ಬಳಸಬಹುದಾದ ಸಾಧನಗಳನ್ನು ನಾವು ಗೌಪ್ಯವಾಗಿಡುವುದು ಅಥವಾ ಅಪ್ರಾಪ್ಯವಾಗಿಡುವುದು, ಅಂದರೆ ಅದನ್ನು ತಪ್ಪಿಸಿಡುವುದು ಅಂತ ಅರ್ಥ. ಆತ್ಮಹತ್ಯೆಗೆ ಬಳಸಬಹುದಾದ ವಿಷ, ಔಷಧಿ, ತೀವ್ರವಾದ ಸಾಮಗ್ರಿಗಳು ಅಥವಾ ಆಯುಧಗಳು ಮುಂತಾದವುಗಳನ್ನು ಸುಲಭವಾಗಿ ಲಭ್ಯವಾಗದಂತೆ ನೋಡಿಕೊಳ್ಳುವುದು ಕೂಡ ಅತಿ ಅಗತ್ಯ. ಮನೆಗಳಲ್ಲಿ ಇವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕಾಗುತ್ತೆ. ಹಾಗೆಯೇ ವೃತ್ತಿಪರ ನೆರವು. ಆತ್ಮಹತ್ಯೆಯನ್ನು ತಡೆಗಟ್ಟಲು ಮನೋವೈದ್ಯರು, ಸಮಾಲೋಚಕರು ನೀಡುವ ಸಹಾಯ ಅತ್ಯಂತ ಪರಿಣಾಮಕಾರಿ. ಅಲ್ಲಿ ಔಷಧೋಪಚಾರ, ಸಮಾಲೋಚನೆ, ಕೌನ್ಸಿಲಿಂಗ್ ಮತ್ತು ಬೆಂಬಲ ಗುಂಪುಗಳ ಮೂಲಕ ವ್ಯಕ್ತಿಯ ಮನೋವೇದನೆಯನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿ ಈಗ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ. ಶಾಲಾ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಸೆಲ್ಗಳು, ಪಿಯರ್ ಸಪೋರ್ಟ್ ಕ್ಲಬ್ಗಳು, ಇದರ ಸ್ಥಾಪನೆ ಇಲ್ಲಿ ಅಗತ್ಯ. ಬುಲಿಯಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿಯನ್ನು ಜಾರಿಗೊಳಿಸುವುದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ಸಹಾಯಕ. ಶಾಲೆ ಮತ್ತು ಕಾಲೇಜುಗಳಲ್ಲಿ
ಬುಲಿಂಗ್ನಿಂದಾಗಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯಕ್ಕೆ ದೊಡ್ಡ ಅಡ್ಡಿಪಡಿಕೆಯಾಗುತ್ತದೆ. ಸಾಮಾನ್ಯವಾಗಿ ಸ್ನೇಹಿತರು, ಸಹಪಾಠಿಗಳು ತಮಾಷೆ ಮಾಡುವುದರಿಂದ ಆರಂಭವಾದರೂ ಅದು ಹೀಗೇ ಮುಂದುವರೆದರೆ ಬುಲಿಂಗ್ ರೂಪವನ್ನು ಪಡೆಯುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಭಯ, ಆತಂಕ, ಖಿನ್ನತೆ, ಆತ್ಮವಿಶ್ವಾಸದ ಕೊರತೆ ಮುಂತಾದ ಗಂಭೀರ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಬುಲಿಂಗ್ ಇದರ ವಿಶೇಷತೆ ಏನೆಂದರೆ, ಬಲಿಯಾದವರು ಸಾಮಾನ್ಯವಾಗಿ ತಮ್ಮ ಸ್ವಂತ ಸಹಪಾಠಿಗಳಿಂದಲೇ ಹಿಂಸೆಯನ್ನು ಅನುಭವಿಸಿರುತ್ತಾರೆ. ಇದರಿಂದ ಅವರ ಮನಸ್ಸಿನಲ್ಲಿ ನಾನು ಒಂಟಿ, ನನ್ನನ್ನು ಯಾರೂ ಒಪ್ಪುವುದಿಲ್ಲ ಎಂಬ ಭಾವನೆಗಳು ಗಾಢವಾಗುತ್ತದೆ. ವಿಶೇಷವಾಗಿ ಸಂವೇದನಾಶೀಲ ಮನಸ್ಸಿನ ವಿದ್ಯಾರ್ಥಿಗಳು ಬುಲಿಂಗ್ಗೆ ಒಳಗಾದಾಗ ತೀವ್ರ ಮಾನಸಿಕ ನೋವನ್ನು ಅನುಭವಿಸುತ್ತಾರೆ. ಒಂದು ಕಾಲೇಜಿನಲ್ಲಿ ಈಗ ಹೊಸದಾಗಿ ಸೇರ್ಪಡೆಯಾದ ಒಂದು ವಿದ್ಯಾರ್ಥಿಯೊಬ್ಬನು ಒಂದು ವೇಳೆ ತುಂಬ ಅಂತರ್ಮುಖಿ ಅಥವಾ ಇಂಟ್ರೋವರ್ಟ್ ಸ್ವಭಾವದವನಾಗಿದ್ದಾನೆ ಎಂದು ಊಹಿಸೋಣ. ಅವನ ಉಡುಪು, ಮಾತನಾಡುವ ಶೈಲಿ ಅಥವಾ ದೇಹದಾಕಾರದ ಮೇಲೆ ಸಹಪಾಠಿಗಳು ತಮಾಷೆ ಮಾಡತೊಡಗಿದರೆ ಅವನು ನಿಧಾನವಾಗಿ ತರಗತಿಯಲ್ಲಿ ಇತರರೊಂದಿಗೆ ಮಾತನಾಡಲು ಹೆದರಬಹುದು. ನಂತರ ಸ್ನೇಹಿತರ ಜೊತೆಗೂಡುವುದನ್ನು ಕೂಡ ತಪ್ಪಿಸಬಹುದು. ಕೆಲ ದಿನಗಳ ನಂತರ ಅವನಿಗೆ ಕಾಲೇಜು ಹೋಗುವುದೇ ಭಯಾನಕವಾಗಿ ತೋರುವಂಥ ಪರಿಸ್ಥಿತಿ ಉಂಟಾಗಬಹುದು. ಇಂತಹ ಪರಿಸ್ಥಿತಿಯು ಖಿನ್ನತೆಗೆ, ಆತ್ಮಹೀನ ಭಾವನೆಗೆ ಇಲ್ಲವೇ ಆತ್ಮಹತ್ಯಾ ಆಲೋಚನೆಗಳಿಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಬುಲಿಂಗ್ ವಿರುದ್ಧ ಶೂನ್ಯ ಸಹನೆ ನೀತಿ ಅಂದರೆ ಝೀರೋ ಟಾಲರೆನ್ಸ್ ಪಾಲಿಸಿಯನ್ನು ಜಾರಿಗೊಳಿಸುವುದು ಅತ್ಯಂತ ಮುಖ್ಯ. ಶಿಕ್ಷಕರು, ಆಡಳಿತ ವರ್ಗದವರು ಮತ್ತು ಸಹಪಾಠಿಗಳು ಒಟ್ಟಾಗಿ ಬುಲಿಂಗ್ ಅನ್ನು ತಡೆಗಟ್ಟಿದರೆ ವಿದ್ಯಾರ್ಥಿಗಳಲ್ಲಿ ಭದ್ರತೆ, ಆತ್ಮವಿಶ್ವಾಸ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿನ ಆತ್ಮಹತ್ಯೆಯ ಎಚ್ಚರಿಕೆಯ ಸಂಕೇತಗಳನ್ನು ಗುರುತಿಸಲು ತರಬೇತಿಯನ್ನು ಸಹ ಪಡೆಯಬೇಕಾಗುತ್ತೆ. ಹಾಗೆಯೇ ಮಾಧ್ಯಮದ ಜವಾಬ್ದಾರಿ. ಆತ್ಮಹತ್ಯೆಯ ಕುರಿತು ವರದಿ ಮಾಡುವಾಗ ಮಾಧ್ಯಮಗಳು ಅದನ್ನು ಸಂಚಲನಕಾರಿ ರೀತಿಯಲ್ಲಿ ನೀಡಬಾರದು. ಬದಲಿಗೆ ಸಹಾಯವಾಣಿ ಸಂಖ್ಯೆಗಳು, ಕೌನ್ಸಿಲಿಂಗ್ ಕೇಂದ್ರಗಳ ಮಾಹಿತಿ ನೀಡಬೇಕಾಗುತ್ತೆ. ಆತ್ಮಹತ್ಯೆ ಮಾಡಿದವರ ಚಿತ್ರ, ವಿಧಾನ ಅಥವಾ ವ್ಯಕ್ತಿಗತ ವಿವರಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡುವುದು ಇತರರಲ್ಲಿ ಅನುಕರಣಾತ್ಮಕ ಪ್ರಭಾವವನ್ನು ಉಂಟುಮಾಡಬಹುದು. ಹಾಗಾಗಿ ಇದನ್ನು ನಾವು ತಪ್ಪಿಸಬೇಕಾಗುತ್ತೆ. ಈಗ ಮಕ್ಕಳ ಮೇಲೆ ಆತ್ಮಹತ್ಯೆಯ ಪ್ರಭಾವ ಹೇಗಿರ್ತದೆ? ಮಕ್ಕಳ ಮನಸ್ಸುಗಳು ಅತಿ ಸೂಕ್ಷ್ಮವಾಗಿರ್ತದೆ. ಅವರು ಕುಟುಂಬದಲ್ಲಿ ಅಥವಾ ಸಮುದಾಯದಲ್ಲಿ ಆತ್ಮಹತ್ಯೆಯ ಘಟನೆಗಳನ್ನು ನೋಡಿದಾಗ ಅವುಗಳು ಅವರ ಮನೋವೈಜ್ಞಾನಿಕ ಬೆಳವಣಿಗೆಯಲ್ಲಿ ಹಲವು ಅಡೆತಡೆಗಳನ್ನು ಉಂಟುಮಾಡುತ್ತವೆ. ಒಂದು ರೀತಿ ಭಾವನಾತ್ಮಕ ಪ್ರಭಾವ ಅಂದರೆ ಆತ್ಮಹತ್ಯೆ ಒಂದು ಕುಟುಂಬದಲ್ಲಿ ಸಂಭವಿಸಿದಾಗ ಮಕ್ಕಳು ಅತಿಯಾಗಿ ದಿಕ್ಕು ತೋಚದಂಥ ಪರಿಸ್ಥಿತಿ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಪೋಷಕರಲ್ಲೊಬ್ಬರು ಆತ್ಮಹತ್ಯೆ ಮಾಡಿದರೆ ಮಕ್ಕಳಲ್ಲಿ ಭವಿಷ್ಯದ ಬಗ್ಗೆ ನಂಬಿಕೆ ಕುಗ್ಗಿ ಹೋಗ್ತದೆ. ಹಾಗೆಯೇ ಸಾಮಾಜಿಕ ಪ್ರಭಾವ. ಸಮಾಜದಲ್ಲಿ ಆತ್ಮಹತ್ಯೆಯನ್ನು ಅನೇಕರು ನಿಂದನೆಯ ದೃಷ್ಟಿಯಿಂದ ನೋಡುವುದರಿಂದ ಮಕ್ಕಳು ಸಾಮಾಜಿಕ ಕಳಂಕವನ್ನು ಎದುರಿಸಬೇಕಾಗುತ್ತದೆ. ನಿನ್ನ ತಂದೆ ಅಥವಾ ತಾಯಿ ಹೀಗೆ ಮಾಡಿದರು ಎಂಬ ಮಾತುಗಳು ಅವರ ಸ್ವಾಭಿಮಾನವನ್ನು ಕುಗ್ಗಿಸುತ್ತದೆ. ಹಾಗೆಯೇ ಶೈಕ್ಷಣಿಕ ಪ್ರಭಾವ. ಮನೋವೈಜ್ಞಾನಿಕ ಒತ್ತಡದಿಂದಾಗಿ ಮಕ್ಕಳ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಅನೇಕರು ಶಾಲೆಯನ್ನು ಬಿಟ್ಟು ಬಿಡುತ್ತಾರೆ ಅಥವಾ ಅವರ ಶೈಕ್ಷಣಿಕ ಸಾಧನೆ ಕುಸಿಯುತ್ತದೆ. ಹಾಗೆಯೇ ಅನುಕರಣಾ ಅಪಾಯ. ಸಂಶೋಧನೆಗಳ ಪ್ರಕಾರ ಆತ್ಮಹತ್ಯೆಯನ್ನು ನೋಡಿದ ಮಕ್ಕಳಲ್ಲಿ ಅದನ್ನೇ ಪರಿಹಾರವೆಂದು ತಪ್ಪಾಗಿ ಭಾವಿಸುವಂಥ ಪ್ರವೃತ್ತಿಯೂ ಸಹ ಕಂಡುಬರುತ್ತದೆ. ಇದನ್ನೇ ಕಾಪಿಕ್ಯಾಟ್ ಸುಸೈಡ್ ಎಂದು ಕರೆಯಲಾಗುತ್ತದೆ. ಇದರಂತೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಸಂದರ್ಭಕ್ಕೆ ಹೊಂದಿಕೊಂಡು ನಾವು ಪ್ರತಿ ವರ್ಷ ಒಂದು ಮಹತ್ವದ ಸಂದೇಶವನ್ನು ಸಮಾಜಕ್ಕೆ ರವಾನಿಸಬೇಕಾಗಿದೆ. 2025ರ ಈ ವರ್ಷದ ಥೀಮ್ ಅಥವಾ ಘೋಷವಾಕ್ಯ ಏನೆಂದರೆ ಚೇಂಜಿಂಗ್ ದ ನರೇಟಿವ್ ಆನ್ ಸುಸೈಡ್. ಆತ್ಮಹತ್ಯೆ ಕುರಿತು ನಮ್ಮ ಕಥನಾ ವಿಧಾನವನ್ನು ಬದಲಿಸೋಣ ಎಂಬುದು. ಇದರರ್ಥ ಎಲ್ಲಾ ಕಷ್ಟಗಳಿಗೆ ಸಾವನ್ನು ಪರಿಹಾರವಾಗಿ ಹುಡುಕುವವರೊಂದಿಗೆ ನಾವು ಮಾತುಕತೆಯನ್ನು ಪ್ರಾರಂಭಿಸಬೇಕು. ಗೌರವಪೂರ್ಣವಾಗಿ ಕೇಳಬೇಕು. ಆ ವ್ಯಕ್ತಿಯ ನೋವಿನ ಆಳವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನಮ್ಮ ಮಾತು, ನಮ್ಮ ಪ್ರೀತಿ, ನಮ್ಮ ಕೈಲಾದ ನೆರವಿನಿಂದ ಅವರ ಬದುಕಿನಲ್ಲಿ ಹೊಸ ಪ್ರೇರಣೆ, ಹೊಸ ಬೆಳಕನ್ನು ಕಾಣಿಸುವಂತ ದೃಷ್ಟಿಕೋನವನ್ನು ಬೆಳೆಸೋಣ. ಆದ್ದರಿಂದ ಈ ವಿಶ್ವ ಆತ್ಮಹತ್ಯೆ ನಿಯಂತ್ರಣ ದಿನದಂದು ನಾವು ನಮ್ಮ ಹತ್ತಿರದವರಲ್ಲೇ ಆತ್ಮಹತ್ಯೆ ಯೋಚನೆಗಳಿಂದ ಹೋರಾಡುತ್ತಿರುವವರನ್ನು ಗುರುತಿಸೋಣ. ಅವರ ನೋವನ್ನು ಅರ್ಥ ಮಾಡಿಕೊಳ್ಳೋಣ. ಅವರೊಂದಿಗೆ ಸ್ನೇಹಪೂರ್ವಕವಾಗಿ ಮಾತನಾಡೋಣ ಹಾಗೂ ಬೆಂಬಲಿಸೋಣ. ಪ್ರತಿ ಜೀವವನ್ನು ಉಳಿಸಲು ಕೈಜೋಡಿಸುವಂತ ಒಂದು ಸಂಕಲ್ಪವನ್ನು ಸಹ ಮಾಡೋಣ. ಇದುವರೆಗೆ ಮಂಗಳೂರಿನ ಬಲ್ಮಠದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇಲ್ಲಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ಡಾ ಸುಮನಾ ಬಿ ಅವರಿಂದ ಆತ್ಮಹತ್ಯಾ ನಿಯಂತ್ರಣದ ಕುರಿತು ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.